ಗೆ 3,000-4,000 ಕೋಟಿ ಮೀಸಲು ಇಡ್ತಾರಾ? 5 ಗ್ಯಾರಂಟಿ ಯೋಜನೆಗಳಿಗೆ 53,000 ಕೋಟಿ ಹಣ ಮೀಸಲಾಗಿಡ್ತಾರೆ ಅಂತ ಹೇಳಲಾಗಿದೆ. ಎತ್ತಿನಹೊಳೆ ಯೋಜನೆಗೆ 3,000 ಕೋಟಿ ಅನುದಾನ ಬಿಡುಗಡೆ ಮಾಡಬಹುದಾ? ಮೂಲಸೌಕರ್ಯಗಳಿಗೆ 26,000-28,000 ಕೋಟಿ ಮೀಸಲಿಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ಒಂದು ಇಡೀ ಬಜೆಟ್ ನಾವು ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಬರೀ ಗ್ಯಾರಂಟಿಯ ಹೊರತಾಗಿ ಈ ಬಾರಿ ಅಭಿವೃದ್ಧಿಗೆ ಏನಾದರೂ ಸಿದ್ದರಾಮಯ್ಯನವರು ಬಜೆಟ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ಹೌದು ಅಂತ ಹೇಳಲಾಗ್ತಾ ಇದೆ. ಆರಂಭದ ಒಂದಷ್ಟು ಇನ್ಫಾರ್ಮೇಷನ್ ವೆಯ್ಟ್ ಮಾಡೋಣ, ಇನ್ನೇನು ಬಹಳ ಹೊತ್ತೇನಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಪ್ರಕಾಶ್ ಅಂತರಗೊಂಡ ಅವರಿದ್ದಾರೆ, ಉತ್ತರ ಕರ್ನಾಟಕ ಭಾಗದ ನೀರಾವರಿ ತಜ್ಞರು. ಸ್ವಾಗತ ಪ್ರಕಾಶ್ ಅಂತರಗೊಂಡ ಅವರು ನಮಗೆ ಒಂದು ಡಿಬೇಟ್ಗೆ. ಇನ್ನು ರಮಾನಾಥ್ ಅವರಿದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ನಿಮಗೆ ರಮಾನಾಥ್ ಅವರ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ರಮಾನಾಥ್ ಅವರೇ ಮಾತಾಡ್ಸ್ಬಿಡ್ತೀನಿ. ರಮಾನಾಥ್ ಅವರೇ, ಈಗ ಈ ಬಜೆಟ್ ಅಂತ ಬಂದಾಗ ಈ ರಾಜ್ಯ ಸರ್ಕಾರದ ಮೇಲೆ ಬಜೆಟ್ನ ನಿರೀಕ್ಷೆಗಳೇನು ಅಂತ ಹೇಳಿದ್ರೆ ಇನ್ ಜನರಲ್ ಒಂದು ಆರೋಪ ಇದೆ, ಅಭಿವೃದ್ಧಿಗೇನು ಮಾಡ್ತಾ ಇಲ್ಲ ಇವರು, ಎಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ. ಗ್ಯಾರಂಟಿ ಮತ್ತು ಅಭಿವೃದ್ಧಿಯನ್ನು ಒಂದು ಗಾಡಿಯ 2 ಚಕ್ರಗಳಂತೆ ಟ್ರೀಟ್ ಮಾಡಬೇಕಾ, ಅಥವಾ ನಾನು ಮೊದಲ ವರ್ಷದಲ್ಲಿ ಒಂದಷ್ಟು ಗ್ಯಾರಂಟಿ ಫೋಕಸ್ ಮಾಡಿದ್ದೀನಿ, ಈ ವರ್ಷ ಅಭಿವೃದ್ಧಿಗೆ ನಾನು ಫೋಕಸ್ ಮಾಡ್ತೀನಿ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ನಾವು ಮಾತಾಡಿದಾಗ ಇಲ್ಲ, ಈಗ ನಿಮಗೆ PWD ಇಲಾಖೆ ಅದರ ಕಾಮಗಾರಿ ಅದು ಮಾಡ್ತಾನೆ ಇರುತ್ತೆ, ರಸ್ತೆಗಳಾಗ್ತಾನೆ ಇರ್ತವೆ, ಬೇರೆ ಇಲಾಖೆಗಳ ಕೆಲಸಗಳು ನಡೀತಾನೆ ಇರ್ತವೆ. ಇದರ ಆಚೆಗೂ ಶಾಸಕರುಗಳಿಗೆ ಅನುದಾನ ಅಂತ ಒಂದು ವಿಚಾರ ಇದೆಯಲ್ಲ, ಅದನ್ನು ಅವ್ರು ಕೇಳುವುದು ವಾಡಿಕೆ ಅದು ಅಂಥೇಳಿ. ಅಭಿವೃದ್ಧಿ, ನಾವೀಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ಹೂಡಿಕೆ ಅಂತ ಕರಿತೀವಲ್ವಾ, ಇದ್ರ ಬಗ್ಗೆ ಬಜೆಟಲ್ಲಿ ಯಾವ ಥರ ಫೋಕಸ್ ಆಗಬೇಕು ಅಂತ ಹೇಳ್ತೀರಿ? ನೀವು ಹೇಳಿದ ಪ್ರಕಾರ ವೆಲ್ಫೇರ್ ಸ್ಕೀಮು ಮತ್ತು ಕ್ಯಾಪಿಟಲ್ ಡೆವಲಪ್ಮೆಂಟ್, ಇದಕ್ಕೆ ಪ್ರಶ್ನೆ ಬಂದಾಗ ಒಂದು ವೆಲ್ಫೇರ್ ಸ್ಕೀಮ್, ನನ್ನ ಪರ್ಸ್ನಲ್ ವ್ಯೂ ಪ್ರಕಾರ ವೆಲ್ಫೇರ್ ಸ್ಕೀಮ್ ಯಾವಾಗಲೂ ನಮಗೆ ಇನ್ನೂ ಎಂಪವರಿಂಗ್ ಆಗಿರಬೇಕು. ಓಕೆ, ನಮಗೆ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಹಂಗೆ ಇರಬೇಕು, ಡಿಪೆಂಡೆಂಟ್ ಆಗಿ ಮಾಡಬಾರ್ದು, ಅದ್ರ ಮೇಲೇ ಅವಲಂಬಿತರಾಗಿರಬಾರ್ದು, ಹಂಗಾಗಬಾರ್ದು. ಸೊ ಯಾವಾಗಲಾದರೂ ಯಾವುದಾದ್ರೂ ಸ್ಕೀಮ್ ಕೊಡೋದಿದ್ರೆ ಲೆಟ್ ಅಸ್ ಸೇ ಆ್ಯಂಡ್ ಇಂಟ್ರೆಸ್ಟ್ ಫ್ರೀ ಲೋನ್ ಆರ್ ಲೋವರ್ ಇಂಟ್ರೆಸ್ಟ್ ಲೋನ್, ಅಥವಾ ಸ್ಕಿಲ್, ಇವಾಗ ಏನಾಗ್ತಿದೆ AI ಇನ್ನೊಂದು ಮತ್ತೊಂದು ಅಂತ ಬರ್ತಾ ಇರೋವಾಗ ದ ಟೆಕ್ನಾಲಜಿ ಸೆಕ್ಟರ್, ನಮ್ಮ ಬೆಂಗಳೂರು ತುಂಬ ಟೆಕ್ನಾಲಜಿ ಇದರಿಂದ ಮೇಲೆ ಬೆಳೆದಿರೋ ಅಂಥದ್ದು ಎಕಾನಮಿ. ಸೊ ಇದಕ್ಕೆ ರಿಲೇಟೆಡ್ ಸ್ಕಿಲ್ ಏನು ಬೇಕು, ಆ ಸ್ಕಿಲ್ ಗ್ಯಾಪ್ನ ಕವರ್ ಮಾಡೋ ಅಂಥ ಒಂದು ಏನಾದರೂ ಇದ್ರ ಮೇಲೆ ಗೌರ್ಮೆಂಟ್ ಫೋಕಸ್ ಮಾಡಬೇಕು. ಅದ್ರ ಮೇಲೆ ರಿಲೇಟೆಡ್ ಜಾಬ್ಸ್ಗೆ ಹೆಲ್ಪ್ ಆಗೋಂಗೆ ಸ್ಕಿಲ್ ಗ್ಯಾಪ್ ಏನಿದೆ ಅಲ್ವಾ, ಅದಕ್ಕೆ ಹೆಲ್ಪ್ ಆಗೋ ಥರ ಬಜೆಟಲ್ಲಿ ಇದು ಕೊಡಬೇಕು. ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ವೇಸ್ ನಿಮ್ಮದು ಲಾಸ್ಟ್ ಟೈಮ್ ಕೊಟ್ಟಿರೋದು ಒಂದು 15-20% ಅಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫುಲ್ ಬಜೆಟ್ದಲ್ಲಿ ಹೋಗಿದೆ. ಮಿಕ್ಕಿರೋದು 75-80% ನಿಮ್ಮದು ಫುಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ನೀವು ಹೇಳ್ದಂಗೆ ಸ್ಯಾಲರಿ, ಪೆನ್ಷನ್ನು, ಮತ್ತೆ ನಾವು ತಗೊಂಡಿರೋ ಸಾಲದ ಮೇಲೆ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ಹೋಗ್ತದೆ. ಲೋನ್ ತಗೊಳ್ತಾ ಇರೋದು ಡೆಫಿನೆಟ್ಲಿ ಲಿಮಿಟಲ್ಲಿ ಇರ್ಬೋದು, ಅದು 25% ಲಿಮಿಟಲ್ಲಿ ಇರ್ಬೋದು. ಬಟ್ ಲೋನ್ ಸಾಲ ಮಾಡಿಬಿಟ್ಟು ತುಪ್ಪ ತಿನ್ನೋ ತಪ್ಪ ಅಂತ ಪ್ರಶ್ನೆ. ಸಾಲ ತಗೊಳ್ಳೋದು ಅಭಿವೃದ್ಧಿ ಕಾರ್ಯಕ್ಕೆ, ಅದರಿಂದ ಏನಾದರೂ ಆ ಸಾಲ ಯೂಸ್ ಮಾಡಿ ಯಾವುದಾದ್ರೂ ರಿಟರ್ನ್ಸ್ ಬರೋ ಅಂತ ಪ್ರೋಗ್ರಾಮ್ಸ್ಗೆ ಹಾಕೋದು, ದಟ್ ಈಸ್ ಆಲ್ವೇಸ್ ಅ ಬೆನಿಫಿಷಿಯಲ್ ಥಿಂಗ್ ರಾದರ್ ದೆನ್ ಆನ್